ರಂಜಿತಾ. ಅಯ್ಯೋ ಕಾಣಿಸ್ತಾನೆ ಇಲ್ಲ. ಈ ಪ್ಲೇಸ್ ನೋಡ್ಬಿಟ್ಟು ನಮ್ಮ ಪಿಂಕಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋದು. ನೆಕ್ಸ್ಟ್ ಬೇಬಿ ಯಾವಾಗ ಸಿಸೋ ಬಿಗ್ ಫ್ಯಾನ್. ಪೋಲಿ ಪೋಲಿ ಪಿಂಕಿ ಅಂತೂ ಬಾಡೋ ಹೋಗಿದ ಹೂವು ಆಗ್ಬಿಟ್ಟವಳೆ. ಈ ತರ ವೀಲ್ ಚೇರ್ ಇರುತ್ತೆ. ಪಾಪ ಬ್ರಷ್ ಮಾಡೋದೇ 2 ದಿನಕ್ಕೆ ಸೊ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ ಹೆಂಗೈತೆ ಇದು ನಮ್ಮ ಚಿಕ್ಕಿ ಮನೆ. ನೋಡಿ ಇಲ್ಲಿ ಈ ತರ ವೀಲ್ ಚೇರ್ ಇರುತ್ತೆ. ವೀಲ್ ಚೇರ್. ಇಲ್ಲಿ ಹ್ಯಾಂಡ್ ತೋರಿಸ್ತೀನಿ ಏನು ಮಾಡ್ತಾನೆ. ಸೊ ಹಾಯ್ ಗೈಸ್, ನಾವು ರಂಜಿತಾ ಅವ್ರ ಮನೆಗೆ ಬಂದಿದ್ದೀವಿ. ತುಂಬ ಜನ ಕೇಳ್ತಾ ಇದ್ರಿ ರಂಜಿತಾ ಅವ್ರ ಮನೆ ತೋರಿಸಿ ಅಂತ. ಇವ್ರು ಆ್ಯಕ್ಚುಲಿ ಇರೋದು ಬೆಂಗಳೂರೇ. ಇಲ್ಲಿ ಸುಮ್ಮನೆ ಒಂದು ಮನೆ ಮಾಡ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಜಾಸ್ತಿ ಇರಲ್ಲ, ಜಾಸ್ತಿ ಬೆಂಗಳೂರಲ್ಲೇ ಇರ್ತಾರೆ. ಇಲ್ಲೊಂದು ಸುಮ್ಮನೆ ಮನೆ ಮಾಡ್ಕೊಂಡಿದ್ದಾರೆ. ನೋಡಿ ಮನೆ ಮುಂದೆ ಎಲ್ಲ ಫುಲ್ ಈ ಥರ ಫುಲ್ಲು ಬೆಟ್ಟ ಎಲ್ಲ ಇದೆ. ಆ್ಯಂಡ್ ಎಸ್, ಹಾಯ್ ರಂಜಿತಾ, ಹೌ ಆರ್ ಯು? ಗುಡ್. ಹಾಂ, ಯಾ ಇಶಾ ಇಶು ಇಶಾ ಚಿನ್ನಮ್ಮ ಇಲ್ಲಡ ಹಾಯ್ ಮಾಡು. ಹಾಯ್ ಏನು ಗಾಬರಿ ಗೊಪ್ಪಲ್ಲ ಹಂಗ್ ನೋಡ್ತಾ ಇದೀಯ? ನೋಡ್ದ ಎಷ್ಟು ಸ್ಟೈಲ್ ಆಗಿ ನೋಡ್ದ. ನಮ್ಮ ಪಿಂಕಿ ಬೆಳಗ್ಗೆ ಹೊಟ್ಟೆ ಹಸಿತಿದ್ದಾನೆ, ಅದಕ್ಕೆ ಹೋಟ್ಲಿನ ಟಿಫನ್. ಬೆಳಗ್ಗೆ ಏನಲ್ಲ, ಟೈಮ್ 10:30 ಬೆಳಗ್ಗೆ ಬಂದ್ಬಿಟ್ಲು. ನಮ್ಮಪ್ಪ ಕೂಡ ಬಂದಿದ್ದಾರೆ, ನಮ್ಮಮ್ಮ ಬಂದಿಲ್ಲ. ನಮ್ಮಮ್ಮ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಗೈಸ್. ಸೊ ಇಲ್ಲಿನ ಫೇಮಸ್ ಯಾವುದೋ ಒಂದು ಹೋಟ್ಲಲ್ಲಿ ಟಿಫನ್ ಇಲ್ಲಿ ಹೋಟ್ಲ್ ಹೆಸರು ಕೇಳಿಸ್ತೀನಿ. ಪೋಲಿ ಹೋಟೆಲ್. ಆ ಪೋಲಿ ಪೋಲಿ ಪೋಲಿ, ಓಕೆ. ಪೋಲಿ ಹೋಟೆಲ್ ನಿಮಗೂ ಗೊತ್ತಿದ್ರೆ ಯಾವ ಊರಲ್ಲಿ ಇದ್ದೀವಿ ಅಂತೇಳಿ ಕಮೆಂಟ್ ಮಾಡಿ, ಓಕೆನಾ? ಹಾಂ, ಪೋಲಿ ಹೋಟೆಲ್ ಕ್ಲೋಸ್ ಮಾಡ್ತೀವಿ. ಸೊ ಎಸ್, ಇವತ್ತು ನಾವೆಲ್ಲರೂ ಬಂದಿದ್ದೀವಿ ರಂಜಿತಾ ಮನೆಗೆ. ಇಲ್ಲಿ ಇವತ್ತು ಸುಮ್ಮನೆ ಗೆಟ್ ಟುಗೆದರ್ ಥರ ಬಂದಿದ್ದೀವಿ. ಎಷ್ಟೊಂದು ದಿನ ಆಗಿತ್ತು ಗೆಟ್ ಟುಗೆದರ್ ಮಾಡಿದೆ. ಇನ್ನು ನೆಕ್ಸ್ಟ್ ವೀಕ್ ಕೂಡ ನಾವು ಬ್ಯುಸಿಯಾಗಿ ಹೋಗ್ತೀವಿ, ನಾವು ಸಿಗೋಕ್ಕಾಗಲ್ಲ. ಆದರೆ ನೆಕ್ಸ್ಟ್ ವೀಕ್ ಅವ್ರು ಬ್ಯುಸಿ ಆಗ್ತಾರೆ, ಅವ್ರು ಸಿಗೋಕ್ಕಾಗಲ್ಲ. ಅವ್ರು ರಂಜಿತಾ ರಜಾ ಇತ್ತಲ್ಲ, ಬಾ 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 ಅಂತ ಕೇಳ್ತಾನೆ ಇದ್ಲು. ಯುಕ್ತಂಗೂ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಅಲ್ಲ, ಅದಕ್ಕೆ ಬಂದ್ವಿ. ಆ್ಯಂಡ್ ಇಷ್ಟೇ ಗೈಸ್. ಈಗ ಟಿಫನ್ ಮಾಡಿ ಇವತ್ತು ಏನಾದರೂ ಒಂದು ಸ್ಪೆಷಲ್ ಮಾಡೋಣ ಅಂದ್ಕೊಂಡಿದ್ದೀವಿ ಮನೇಲಿ. ಇಬ್ಬರು ನಾನ್ ವೆಜ್ ತಿಂದಿಲ್ದಿರೋರು ಇದ್ದಾರೆ. ಒಬ್ಬಳು ಪಿಂಕಿ, ಇನ್ನೊಬ್ಳು ಅಲ್ಲೂರಗು. ಸೊ ಅದಕ್ಕೋಸ್ಕರ ಅವರಿಬ್ರಿಗೆ ವೆಜ್ ಮಾಡಿ ಮಿಕ್ದವ್ರಿಗೆಲ್ಲ ನಾನ್ ವೆಜ್ ಮಾಡಬೇಕು. ಸೊ ನನ್ನ ಸ್ಪೆಷಲ್ ನಾನ್ ವೆಜ್ ಮಾಡೋದ್ರಲ್ಲಿ ನಾನು ಅಂದರೆ ಮಟನ್ ಬಿರಿಯಾನಿ ಚೆನ್ನಾಗಿ ಮಾಡ್ತೀನಿ ಅಂದ್ಬಿಟ್ಟು ರಂಜಿತಂಗೆ ಮಟನ್ ಬಿರಿಯಾನಿ ನಾನು ಮಾಡೋದು ತುಂಬ ಇಷ್ಟ. ಮಾಡೇ ಅಂತ ಅಂದು ಸರಿ ಮಟನ್ ತರಿಸ್ಬಿಟ್ಟು ಈಗ ಮಟನ್ ಬಿರಿಯಾನಿ ಮಾಡಿ ಚಿಕನ್ ಗ್ರೇವಿ ಮಾಡಿ ಅವ್ರಿಗೆ ಎಗ್ ರೈಸ್ ಮಾಡಬೇಕು ಗೈಸ್. ಅಷ್ಟೇ ಗೈಸ್. ಇಲ್ಲಿ ಚಿಕ್ಕಪ್ಪ ಇಲ್ಲ ನೋಡಿ. ರೆಡಿ? 1 2 3 4 5 6 7 8 9 10 ಕೌಂಟ್ ಮಾಡೆ. ಇಲ್ಲಿ ಬಿಡಿಲಿ ತೆಗಿಯಕ್ಕ ತೆಗಿಲೇಬೇಕಾದ್ರೆ ನೋಡಿ ಚಿಕ್ಕಪ್ಪ ಇಲ್ಲ ಕೇಳಿಲಿ. ಇಲ್ಲಿ ನೋಡಿ ಕೇಳಿ. ಕಣ್ಮುಚ್ಚು ಹಿಂಗಿನ್ನು ಅರ್ಥ ಆಯ್ತಾ? ಎತ್ತು ಹೋಗುದು ಏನಾಗಲ್ಲ. ನೋಡು ಈಶಾಂತಿ ತೆಗಿಸ್ಕೋತಾನೆ. ಇದು ಅವಂದೇ ಇದು ಅವನದಲ್ಲೇ ತೆಗಿತಿರೋದು. ಬೇಬಿದು ಕಣೆ, ಏನಾಗಲ್ಲ. ಇಷ್ಟು ದಪ್ಪ ಹುಳ ಆಗತ್ತ. ಅದು ಹುಳ ಆಗಿ ಎಲ್ಲ ಹುಳ ಸ್ಪ್ರೆಡ್ ಆಗತ್ತ. ಅದು ಹುಳ ಬರ್ತಾವ ಕಿವಿಯಿಂದ. ತುಂಬಾ ಇಂಪಾರ್ಟೆಂಟ್ ಮಾ. ಬೈಲಿ ಕೈ ಕೊಡು ನೀನು. ಅದನ್ನ ಅಲಾಡ್ಬಿಡ. ರಂಜಿತಾ ತೊಡೆ ಮೇಲೆ ಮಲ್ಕೋ. ರಂಜಿತಾ ತೊಡೆ ಮೇಲೆ ಮಲ್ಕೋ. ಹಂಗೆ ಇರು, ತಲೆ ಅಲ್ಲಾಡಿಸ್ಬೇಡ. ನಾನೇ ತೆಗಿಲ್ಲ ಚಿಕ್ಕಪ್ಪ ಅಂತ್ಯ. ನಾನೇ ತೆಗಿಲ್ಲ, ಏನಾಗಲ್ಲ. ಸ್ಲೋ ಆಗಿ ಇರು. ಅಲ್ಲಾಡಿಸ್ಬೇಡ, ತಲೆ ಅಲ್ಲಾಡಿಸ್ಬೇಡ. ತುಂಬ ಜನ ರಂಜಿತಾ ಅಕ್ಕವ್ರ ಮನೇನ ತೋರಿಸಿ ಅಂತ ಕೇಳಿದ್ರಿ ಲಾಸ್ಟ್ ಕಮೆಂಟ್ಸಲ್ಲೆಲ್ಲ. ಅದಕ್ಕೆ ನಾನು ಅಲ್ಲಿ ಹೋದಾಗ ಮಾಡೋಣ ಅಂತೇಳಿ ಮಾಡಿರಲಿಲ್ಲ. ಸೊ ಇವತ್ತು ಹೋಗಿರೋದ್ರಿಂದ ಮಾಡಿದ್ದೀನಿ. ಆ್ಯಂಡ್ ಇದು ಅವ್ರ ಮನೆ ಆಚೆಗಡೆ ಅಂದರೆ ಪ್ಯಾಸೇಜ್ ಇದೆ. ಆ ಪ್ಯಾಸೇಜಲ್ಲಿ ಒಂದು ರೀತಿ ಚೇರ್ ಹಾಕ್ಕೊಂಡಿದ್ದಾರೆ. ಸೊ ಮನೆ ಒಳಗಡೆಯಿಂದನೂ ಆಚೆಗಡೆ ಕೂತ್ಕೊಂಡ್ರೆ ಸಖತ್ತಾಗಿದೆ. ಬಿಕಾಸ್ ಫುಲ್ಲು ಗ್ರೀನರಿ ಇದೆ ಅವ್ರ ಮನೆ ಆಚೆ ಪಾಚೆ ಎಲ್ಲ ಸಖತ್ತಾಗಿದೆ. ಸೊ ಇದು ಎಂಟ್ರಿ ಹೋದ ತಕ್ಷಣ ಈ ರೀತಿ ಒಂದು ಹಾಲ್ ಇದೆ. ಸೊ ಹಾಲಲ್ಲಿ ಅಂದರೆ
ಹಳೆ ಸೋಫಾ ಅಂದರೆ ಇಲ್ಲಿ ಜಾಸ್ತಿ ಅವ್ರು ಇರಲ್ವಲ್ಲ, ಬ್ಯಾಂಗ್ಳೂರಲ್ಲೇ ಜಾಸ್ತಿ ಇರ್ತಾರೆ. ಇಲ್ಲಿ ಬಿಸ್ನೆಸ್ ಇರೋದ್ರಿಂದ ಅವಾಗವಾಗ ಇಲ್ಲಿ ಓಡಾಡ್ಕೊಂಡಿರ್ತಾರೆ. ಇದು ಅವ್ರ ಮನೆ ಹಾಲು. ಇದು ರಂಜಿತಾ ಅವ್ರದ್ದು ಮ್ಯಾರೇಜ್ದು ಫೋಟೋ. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಮಾರ್ನಿಂಗ್ ಟಿಫನ್ನ ನಾನೇ ಮಾಡಿದ್ದೆ ಇವತ್ತು. ಪೊಂಗಲ್ ಮಾಡಿದ್ದೆ. ಎಲ್ಲರಿಗೂ ಕೊಟ್ಟು ಎಲ್ಲರೂ ತಿಂದಾದ್ಮೇಲೆ ರಂಜಿತಾ ತಿಂತಾಯಿದ್ಲು. ಮಗುಗೆ ಬೇರೆ ತಿನ್ನಿಸ್ಬೇಕಿತ್ತು. ಚೆನ್ನಾಗಿದೆಯಾ ಅಂತ ಕೇಳಿ ಸಖತ್ತಾಗಿದೆ ಅಂದ್ಲು. ಆ್ಯಂಡ್ ಇದು ನಮ್ಮ ರಂಜಿತನ ಮನೆ ಹಾಲ್ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಒಂದು ದೇವ್ರ ಮನೆ ಇದೆ. ಸ್ವಲ್ಪ ಸಣ್ಣ ಪುಟ್ಟ ದೇವ್ರುಗಳನ್ನ ಇಟ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟು ನೀವು ನೋಡ್ತಿರೋದು ಅಡುಗೆ ಮನೆ. ಸೊ ಅಡುಗೆ ಮನೆ ಸ್ವಲ್ಪ ಸ್ಪೇಷಿಯಸ್ ಆಗೇ ಇದೆ. ಆಲ್ಮೋಸ್ಟ್ ಒಂದು ಮನೆಗೆ ಏನೇನು ಐಟಮ್ಸ್ಗಳು ಬೇಕೋ ಅದನ್ನೆಲ್ಲನೂ ಇಟ್ಟಿದ್ದಾರೆ. ಬಟ್ ಇಲ್ಲೂ ಇರ್ತಾರೆ ಆ್ಯಂಡ್ ಬೆಂಗಳೂರಲ್ಲೂ ಇರ್ತಾರೆ. ಸೊ ಒಂದು ಅರ್ಧ ತಿಂಗಳು ಬೆಂಗಳೂರಲ್ಲಿದ್ದರೆ ಅರ್ಧ ತಿಂಗಳು ಇಲ್ಲಿ ಇರ್ತಾರೆ. ಇದಿಷ್ಟು ಇವರ ಹಾಲ್, ಅಡುಗೆ ಮನೆ ಮತ್ತು ದೇವ್ರ ಮನೆ. ಇದು ರೂಮು, ಡಬಲ್ ಬೆಡ್ರೂಮ್ ಮನೆ ಇದು. ಸೊ ರೂಮಲ್ಲಿ ಮಂಚ ಇತ್ತು, ಬಿಚ್ಚಿಸ್ಬಿಟ್ಟಿದ್ದಾರೆ ಯಾಕೋ. ಇದು ಅವ್ರು ವರ್ಕ್ ಮಾಡೋವಂಥ ಸ್ಪೇಸು. ಲಿಖಿತ್ ಅವ್ರದ್ದು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವ್ರು ವರ್ಕ್ ಮಾಡೋ ಸ್ಪೇಸ್ ಬಂದು ಇದೊಂದು ರೂಮು. ಇಲ್ಲಿ ಕಬೋರ್ಡ್ ಈ ರೀತಿ ಇದೆ. ಆ್ಯಂಡ್ ಇದ್ರ ಮುಗಿಸ್ಕೊಂಡು ಆಚೆ ಹೋದರೆ ಇನ್ನೊಂದು ಎದುರುಗಡೆ ಇನ್ನೊಂದು ರೂಮ್ ಇದೆ. ಇಲ್ಲಿ ಕಾಮನ್ ಬಾತ್ರೂಮ್ ಒಂದೇ ಒಂದಿರೋದು. ಮಾಸ್ಟರ್ ಬೆಡ್ರೂಮ್ ಬಾತ್ರೂಮ್ ಏನಿಲ್ಲ, ಜಸ್ಟ್ ಒಂದು ಕಾಮನ್ ಬಾತ್ರೂಮ್ ಇದೆ ಅಷ್ಟೇ. ಇದು ಇನ್ನೊಂದು ರೂಮು. ಸೊ ಇಲ್ಲಿ ರಂಜಿತನ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾಳೆ, ಮಗುದು ರಂಜಿತಂದೆಲ್ಲ. ಸೊ ಇಲ್ಲೊಂದು ಮಂಚ ಹಾಕೊಂಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಕಬೋರ್ಡ್ ಇದೆ. ಅಮ್ಮ ದೋಸೆ ಇಲ್ಲಿ. ಸೊ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಮನೆಗೆ ಹೋಗ್ತಿದ್ದೀವಿ, ಮನೆಗೆ ವಾಪಸ್ ಕಡೆ. ಅದಕ್ಕೆ ಬೇಜಾರಾಗ್ತಿದೆ. ಎಲ್ಲರೂ ಮಿಸ್ ಮಾಡಿ ಯಾರಾದರೂ ಒಬ್ಬರು ಅವ್ರ ಮನೆಗೆ ಹೋಗಿ ಯಾರಾದರೂ ಒಬ್ರು ಜನ ಬೇರೆಯವ್ರ ಮನೆಗೆ ಹೋದಾಗ ಅವ್ರಿಗೆ ಮಗು ಉತ್ಪತ್ತಿರ್ತಲ್ವ, ಆವಾಗ ನಾವು ವಾಪಸ್ ಮನೆಗೆ ಹೋಗ್ತೀವಲ್ಲ, ಎಲ್ಲ ಮಗು ಮನೆಗೆ ಹೋಗ್ತೀವಲ್ವ, ಆವಾಗ ನಾವು ಮತ್ತೆ ವಾಪಸ್ ಒಂದು 2 ದಿವಸ ಇತ್ತು ಮನೆಗೆ ಹೋಗ್ತೀವಲ್ವ, ಆವಾಗ ಅಷ್ಟು ನೋವಾಗ್ಬೋದು. ಅಯ್ಯೋ ನಿಮ್ಗೆ ನೋವಾಗ್ಬಿಟ್ಟೈತಾ? ಹೋಗ್ತಿದೀವಲ್ಲ. ಇಲ್ಲಿ ಎಲ್ಲಿ ನೋಡಿದ್ರು ನೀವು ಬರೀ ಬೆಟ್ಟ ಆ ಥರ ಗ್ರೀನ್ ಕಲರ್ ಕಾಣಿಸೋದು ನಿಮಗೆ. ಸ್ಮೈಲ್ ಮಾಡು. ನಿಮ್ಮ ಅಪ್ಪನ ಮೂತಿ ಹೆಂಗಿರೋದು? ಅಪ್ಪನ ಮೂತಿ ಹೆಂಗಿರೋದು? ಗೋವಿಂದ ಮಾಡಪ್ಪ, ಗೋವಿಂದ. ಫ್ಯಾನ್ ಎಲ್ಲ ಐತೆ ಅಲ್ಲೈತಾ? ಯುಕ್ತ ಯಾವ್ದೋ ಮನೆ ಇದೆ ಎಲ್ಲ ಅಲ್ಲಿದ್ದಾಳ ಕುಕ್ಕುನ್. ಯುಕ್ತನ ಅದು. ರಂಜಿತಾ ಇಲ್ಲಿ, ರಂಜಿತಾ ಇಶೋ ಇಲ್ಲಿ, ಇಶೋ ಇಲ್ಲೋಡ. ತಾತ ಇಲ್ಲಮ್ಮ, ತಾತ ಇಲ್ಲಿ. ಗಿರಿ ತಾತ ಇಲ್ಲಿ ತಾತ ಇಲ್ಲ. ತಾತ ಇಲ್ಲೋಡ ನೋಡಿಲ್ಲ, ನನಗೆ ಗೊತ್ತಿರೋದಕ್ಕ ಹುಡುಕ್ತಾ ಇಲ್ಲೊಂದು ಮನೆ ಐತೆ. ಇದೇ ಮನೆ ಅದು ಕಾಗಿನೆರಲ್ಲಿ. ಪಿಂಕಿ ಅಕ್ಕ ಅವ್ರ ಊಟನ ರೆಡಿ ಮಾಡ್ಕೊತ ಇದ್ದಾರೆ. ಪಾಪ ಏನೋ ಮಾಡ್ಕೊತ ಇದ್ದಾರೆ. ಏನೇ ಮಾಡ್ಕೊತ ಇದ್ದಾರೆ? ಸೊ ಇವತ್ತು ನನ್ನ ಫೇವ್ರೆಟ್ ಮಟನ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಮಟನ್ ಬಿರಿಯಾನಿ ಮಾಡುವ ವಿಧಾನ, ಮೊದಲಿಗೆ ಒಂದು ಕುಕ್ಕರನ್ನು ತಗೊಳ್ಬೇಕು. ಸೊ ಕುಕ್ಕರ್ನ ಸ್ವಲ್ಪ ಚೆನ್ನಾಗಿ ಕಾಯಿಲಿ ಅಂತ ಬಿಡಬೇಕು. ಇಲ್ಲಿ ನಾನು ರುಬ್ಕೊಳ್ಳೋದಕ್ಕೆ ಎಲ್ಲ ಹಸಿ ಐಟಮ್ಸ್ಗಳನ್ನ ಹಾಕೊಂಡಿದ್ದೀನಿ. ಏನೇನಂದರೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಚೂರು ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಇಷ್ಟನ್ನ ಹಾಕ್ಕೊಂಡು ಮೆಣಸಿನ್ಕಾಯಿ ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಚೆನ್ನಾಗಿ. ಸೊ ಈಗ ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ. ಇಲ್ಲಿ ಮುಂಚೆಗೆ ನಾನು ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಒಂದಿಷ್ಟು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದು ಸ್ಟಾರ್ಟಿಂಗ್ ಇದನ್ನು ಮಾಡ್ಕೊಳ್ಳೋದಕ್ಕೆ, ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ. ಸೊ ಆಮೇಲೆ ನೆಕ್ಸ್ಟ್ ಏನು ಅಂತ ಹೇಳ್ತೀನಿ. ಓಕೆ. ಆ್ಯಂಡ್ ಮಟನ್ ಬಿರಿಯಾನಿ ಜೊತೆಗೆ ನಾವು ದಿಢೀರ್ ಚಿಕನ್ ಮಾಡಿದ್ವಿ. ದಿಢೀರ್ ಚಿಕನ್ಗೆ ಹೇಳ ದಿಢೀರ್ ಚಿಕನ್ಗೆ ಏನಿಲ್ಲ ಗೈಸ್, ಈರುಳ್ಳಿ ಟೊಮೊಟೊ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ,
ಆಮೇಲೆ ಮೇಥಿ ಪೌಡ್ರು, ಆಮೇಲೆ ಗರಂ ಮಸಾಲ, ಆಮೇಲೆ ಮೆಣಸಿನ್ಕಾಯಿ, ಅರಿಶಿನ ಪುಡಿ ಎಲ್ಲನೂ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಅದನ್ನು ಒಂದೊಂದು ಕೂಗಿಸ್ಕೊಂಡ್ರೆ ಅಷ್ಟೇ ಅದೇ ಇದಿದೆ ಚಿಕನ್. ಈಗ ಬೇಗ ಆಗಬೇಕಲ್ಲ ಅಂದ್ಬಿಟ್ಟು ಅದನ್ನು ಮಾಡಿದ್ದೀವಿ. ಲಾಸ್ಟಿಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿದ್ಬಿಡೋದು. ಆಮೇಲೆ ಇಲ್ಲಿ ಮಟನ್ ಬಿರಿಯಾನಿ ಮಾಡೋದಕ್ಕೆ ಈಗ ಪಲಾವ್ ಸಾಮಗ್ರಿಗಳೇನಿದಾವೆ ಅವನ್ನೆಲ್ಲ ಹಾಕಿದ್ದೀವಿ. ಎಣ್ಣೆ ಹಾಕ್ಬಿಟ್ಟು ಇದ್ರ ಜೊತೆಗೆ ಒಂದು ಎಣ್ಣೆ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕೊಂಡು ಬಾಡಿಸ್ಕೊತಾ ಇದ್ದೀವಿ. ನೆಕ್ಸ್ಟು ಸ್ವಲ್ಪ ಟೊಮೊಟೊ ಕಟ್ ಮಾಡಿರೋದನ್ನ ಹಾಕೋಬೇಕು. ಸೊ ಈಗ ನಾವು ರುಬ್ಬಿರೋದನ್ನ ಕೂಡ ಹಾಕೊಂಡ್ಬಿಟ್ಟು ಹಿಂಗೆ ಕಲಿಸ್ಕೊಬೇಕು. ಒಂಚೂರು ಎಣ್ಣೆ ಬಿಟ್ಕೊಳ್ಳೋವರೆಗೂ ಕಲಿಸ್ಕೊಬೇಕು. ಆಮೇಲೆ ಮಟನ್ ಹಾಕಿ ಕೂಗಿಸಿ ರೈಸ್ ಹಾಕ್ಬಿಟ್ಟು ಕೂಗಿಸ್ಕೋಬೇಕು ಇನ್ನೊಂದ್ಸಲ. ಸೊ ಮಟನ್ ಬಿರಿಯಾನಿ ರೆಡಿಯಾಗಿದೆ. ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಪಿಂಕಿ ಮತ್ತು ರಘುಗೆ ಎಗ್ ರೈಸ್ ರೆಡಿಯಾಗಿದೆ. ಆ್ಯಂಡ್ ಸೈಡ್ ಸ್ವಲ್ಪ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಚಿಕನ್ ಕೂಡ ಮಾಡ್ಕೊಂಡಿದ್ದೀವಿ. ಈಗ ನಾವು ಫ್ಯಾಮಿಲಿ ಎಲ್ಲ ಸ್ವಲ್ಪ ಇಲ್ಲೇ ಎಲ್ಲಾದರೂ ಹೋಗೋಣ ಅಂತ ಬಂದ್ವಿ. ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀವಿ. ಈ ಪ್ಲೇಸ್ ಎಲ್ಲಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಸ್ವಲ್ಪ ದೂರನೇ ಅನಿಸ್ತು. ಎಲ್ಲಿದೆ? ಏನು ಈ ಪ್ಲೇಸ್ ಇದೆ? ಮಾನಸ್ಟಿ ಅದೇ ಬುದ್ಧಿಸ್ಟ್ ಮೊನಾಸ್ಟ್ರಿ ಅಲ್ಲ. ಪ್ಲೇಸ್ ಯಾವುದು? ಡಾಂಡಲಿಂಗ್ ಅಂತಾರೆ. ಡಾಂಡಲಿಂಗ್ ಅಂತಾರೆ. ಸೊ ಡಾಂಡಲಿಂಗ್ ಅಂತ ನೀವು ಇದನ್ನ ಹಾಕೊಂಡು ಬಂದರೆ ಸಿಗುತ್ತೆ. ನಂಗೆ ಅನ್ಸುತ್ತಾ ಇದ್ದಾಳೆ ಸುಸ್ತಾಗ್ಬಿಟ್ಟವಳೆ ರಂಜಿತಾ. ನಮ್ಮ ಪಿಂಕಿ ಅಂತೂ ಬಾಡೋ ಹೋಗಿದೆ ಹೂವು ಆಗ್ಬಿಟ್ಟವಳೆ. ಯುದ್ಧ ಅಮ್ಮ ನನಗೆ ಎಷ್ಟು ಹೇಳಾಗೋಯ್ತು. ನನಗೆ ಎಷ್ಟು ಇಲ್ಲ 5 ನಿಮಿಷ ನಮ್ಮಪ್ಪ. ಆಯ್ತಪ್ಪ, ಹೆಂಗೈತಪ್ಪ ಪ್ಲೇಸ್? ಇದು ಬುದ್ಧಿಸಮ್ ಅವ್ರದ್ದು ಪ್ಲೇಸು. ಇದು ಬಂದ್ಬಿಟ್ಟು ಕೊಳ್ಳೇಗಾಲ ಸೈಡ್ ಎಲ್ಲೋ ಇರೋದು. ನಮ್ಮ ರಂಜಿತನ ಮನೆಯಿಂದ ಇಲ್ಲಿಗೆ ಬರೋದಕ್ಕೆ ಏನಿಲ್ಲ ಅಂದರೂ 2 hours ತಗೊಂತು, ಅಂದರೆ 90 ಕಿಲೋಮೀಟರು. ನನ್ನ ಮಗಳು ಫುಲ್ ಸ್ಟೈಲ್ ರಾಣಿ ಆಗ್ಬಿಟ್ಟಿದ್ದಾಳೆ. ವೆಲ್ಕಮ್ ಟು ರೀಪಾ ಬರ್ಮಾ ಸ್ಯಾಮ್ಡ್ರೋ ಚಾಯೋ ಮಾನೆಸ್ಟ್ರಿ ಟೆಂಪಲ್. ನೋಡಿ ನಮ್ಗೆ ಈ ಪ್ಲೇಸ್ ನೋಡ್ಬಿಟ್ಟು ನಮ್ಮ ಪಿಂಕಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋ. ಅದಕ್ಕೆ ನಾವೀಗ ಇಲ್ಲಿ ಪರ್ಮಿಷನ್ ತಗೊಳ್ಳೋಣ ಅಂತ ಹೇಳಿ ಪ್ರೀ ವೆಡ್ಡಿಂಗ್ ಶೂಟ್ಗೆ. ನಾವೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸೋಣ. ನೋಡಿ ಮಕ್ಳುಗಳು ಎಷ್ಟು ಕ್ಯೂಟ್ ಆಗವ್ರೆ. ಎಲ್ಲ ಬೋಡ ಜಾಯಿನ್ ಮಾಡ್ಸಕ್ ಬಂದಿದ್ದೀವಿ. ಈ ಬೋಡನ್ನ ಇಲ್ಲೇ ಹಾಕ್ಬಿಡೋಣ. ಹೆಂಗ ಬೋಡವನೇ ಏಷ್ಯನ್ ಬೋಡು. ಒಂದು ಬುದ್ಧ ಬಾಯ್ ಅವನು. ಬರ್ಲಿ ಹೊರಗಡೆ ಬುದ್ಧ ಇದ್ದಾರೆ. ಹೊರಗಡೆ ಹೋಗಕ್ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬೇಡ ಬಿಡು, ಇಲ್ಲೇ ಕೈ ಮುಗಿರಿ. ನಿನಗೆ ಬಾಯ್ ಕಟ್ ಏನಕ್ಕೆ ಮಾಡಿಸಿದ್ದು ಅನ್ಕೊಂಡಿದ್ಯಾ? ಅಮ್ಮ ಅವರೆಲ್ಲ ಬೋಧಾಗಳಿದ್ದಾನೆ. ಮತ್ತೆ ಇವನು ಇಶಾನ್ ಗೌಡ್ ಅವನು ಇವನು ಬೋಧ ಇದ್ದಾನೆ. ಅವನ ಹತ್ರ ಕಲ್ಸ್ಬಿಡಿ. ನೀನೇನು ಬೋಡ ಮಾಡಿಸ್ಬಿಟ್ಟು ಕಳಿಸ್ತೀವಿ. ಅಯ್ಯೋ ಕಾಣಿಸ್ತಾನೆ ಇಲ್ಲ. ಫೋಟೋ ತೆಗಿತೀನಿ ಅಂದ್ಬಿಟ್ಟು ವೀಡಿಯೋ ಮಾಡಿದೆ. ಪಾಪ ಎಲ್ಲ ಫೋಟೋ ಪೋಸ್ಟ್ ಕೊಡ್ತಾಯಿದ್ರು. ನಾನು ನೋಡಿದ್ರೆ ವೀಡಿಯೋ ಮಾಡಿಕೊಂಡೆ. ಫ್ರೋಸಸ್ ಆಶಾ ಬುಷಾ. ಅವ್ನ ಸ್ಮೈಲ್ನ ಕ್ಯಾಪ್ಚರ್ ಮಾಡೋಣ. ಹಿಂದಕ್ಕೆ ತಿರ್ಕತ್ತಾರೆ ಯಾವಾಗ ನೋಡಿದ್ರ. ಬೂಸ್ಕಾಯಿ ಕಿಲಾಡಿ ಅಂತೀಯ ಅವನ್ನ? ಏನಂತ? ಅವ್ನು ಕಿಲಾಡಿನೇ. ಅವನು ಕ್ಯಾಮ್ರಾ ನೋಡ್ಬಿಟ್ರೆ ನಗಕ್ಕೆ ಹೇಳ್ತಾನೆ. ಕೂದಲು ಚುಳ್ ಚುಳ್. ಅಲ್ಲೇ ಮುಂದೆ ಹೋದರೆ ಇನ್ನೊಂದು ಪ್ಲೇಸ್ ಇದೆ. ಸೊ ಅದು ಕೂಡ ಸೇಮ್ ಇದೇ ಥರ ಮಾನೆಸ್ಟ್ರಿ. ಇದೊಂದು ಪೂರ್ತಿ ಊರೇ ಅವ್ರು ತೊಗೊಂಡಿದ್ದಾರೆ. ನೋಡಿ ಅದು ಟ್ರೀ ಎಷ್ಟು ಚೆನ್ನಾಗಿದೆ ಅದು ನೋಡೋಕ್ಕೆ. ಸೇಮ್ ಬುದ್ಧ ಟ್ರೀ ಅಂತಾರಲ್ಲ ಅದೇ ಥರನೇ ಇದೆ. ಆ್ಯಂಡ್ ಪ್ಲೇಸು ಅಷ್ಟೇ ತುಂಬ ದೊಡ್ಡದಾಗಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾನು ಕೂಡ ಇದನ್ನು ನಾನು ಕುಶಾಲನಗರದಲ್ಲಿ ರೀಸೆಂಟಾಗಿ ನೋಡಿದ್ದು. ಅದಾದಮೇಲೆ ಇಲ್ಲೇ ನೋಡಿದ್ದು. ಈ ಪ್ಲೇಸಲ್ಲಿ ನಾವು ಯಾವತ್ತೂ ಬಂದಿಲ್ಲ. ಗಿರಿತಾತ ಐತೆ ನೋಡು, ಬಿಚ್ಬಿಟ್ಟು ಲೈಟ್ ನಾನು ಗಿರಿತಾತ. ಸೊ ನಮಗೆ ಬುದ್ಧಿಸ್ಟ್ ಟೆಂಪಲ್ ಅಂತೆಲ್ಲ ನೆನಪಾದರೆ ಜಾಸ್ತಿ ನೆನಪಾಗೋದೇ ಈ ಕುಶಾಲನಗರದು. ನಂಗೆ ಅದು ಬಿಟ್ಟರೆ ನಾನು ಬೇರೆ ಎಲ್ಲೂ ನೋಡಿರಲಿಲ್ಲ. ಇಲ್ಲೂ ಕೂಡ ಸೇಮ್ ಅದೇ ರೀತಿ ವೈಬ್ ಕೊಡ್ತಿದ್ದು. ಒಳಗಡೆ ಸೈಲೆಂಟಾಗಿರಬೇಕು, ಮಾತಾಡಬಾರ್ದು ಅಂತ ಹೇಳಿದ್ರು. ಅದಕ್ಕೆ ನಾನು ಸುಮ್ಮನೆ ವೀಡಿಯೋ ಕ್ಲಿಪ್ಸ್ ಮಾಡ್ಕೊಬಂದಿದ್ದೆ, ವಾಯ್ಸ್ ಕೊಟ್ಟಿರಲಿಲ್ಲ. ಅದಕ್ಕೆ ಇವಾಗ ವಾಯ್ಸಲ್ಲಿ ಹೇಳ್ತಾ ಇದ್ದೀನಿ. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನೀವೇನಾದರೂ ಎಲ್ಲಾದರೂ ಈ ಥರ ಪ್ಲೇಸಸ್ಗೆ ಹೋಗಬೇಕು ನೋಡಬೇಕು ಅಂತಂದರೆ ಕೊಳ್ಳೇಗಾಲ ಸೈಡ್ ಇದೆ ಇದು. ಅಂದರೆ ಅದೇನೋ ದಾಂಡಿಗಲ್ ಏನೋ ಇದೆ ಅದ್ರ ಹೆಸರು. ಫುಲ್ ಇಂಗ್ಲೀಷಲ್ಲಿದೆ, ನನಗೂ ಹೇಳೋಕ್ಕೆ ಬರಲಿಲ್ಲ. ಲಿಖಿತ್ ಅವ್ರು ಹೇಳಿದ್ರಲ್ಲ ಅದೇ ಅದ್ರ ಹೆಸರು.
ಆ್ಯಂಡ್ ಹಾಗೆ ಅವ್ರದ್ದೇ ಶಾಪಿಂಗ್ ಮಾಡ್ತಿತ್ತು. ನೀವು ನೋಡಿರ್ತೀರಲ್ಲ ಈ ಬುದ್ಧಿಸಮ್ ಕಡೆಯವ್ರದ್ದೆಲ್ಲ ಈ ಕಲರ್ ಅವ್ರದ್ದೇನೋ ಅದು ಕಲರ್ ಹಚ್ತಾರಲ್ಲ. ಯೂಶ್ವಲಿ ನಾನು ಅದನ್ನು ನೋಡೋದು ಕಾರ್ ಹಿಂದೆ ಇಲ್ಲಾಂದರೆ ಇದು ಏನಂತಾರೆ ಬೈಕ್ ಹಿಂದೆ ಬುಲೆಟ್ ಬೈಕ್ ಹತ್ರ ಎಲ್ಲ ಹಾಕ್ತಾರಲ್ಲ ಅದನ್ನು ನೋಡಿದ್ದು. ಸೊ ಅದರಲ್ಲೆಲ್ಲ ಇಟ್ಟಿದ್ರು. ಇವರು ಮ್ಯಾಟ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಮ್ಯಾಟ್ನ ನೋಡ್ತಾ ಇದ್ರು. ಓ ಮನಿ ನೋಡಕ್ ಬಂದಿದ್ದಾಗ ಬೇಗ ಬೇಡ ಚಿಕ್ಕದಿಲ್ಲ ಉದ್ದ ಇದೆ ಅದು ಎರಡಕ್ಕೆ 1000. ಸೊ ಶಾಪಿಂಗ್ ಮುಗಿಸ್ಕೊಂಡು ಇಲ್ಲೇ ಮೋಮೋಸ್ ಚೆನ್ನಾಗಿರುತ್ತೆ ಹೋಗಿ ಅಂತ ಹೇಳಿದರು. ಸೊ ಮೋಮೋಸ್ ತಗೊಳ್ಳೋಣ ಅಂದ್ಕೊಂಡು ಬಂದ್ವಿ. ಅಲ್ಲ ಚೆನ್ನಾಯ್ತು. ಅಲ್ಲಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ, ಬನ್ನಿ ತಿನ್ನುವ. ಅಷ್ಟೇ ಉದ್ದಾಗನೇ ಇಲ್ಲ. ಬಾಯ್ ಕಣೆ. ಸೊ ಹಾಯ್ ಇದು ನಮಸ್ಕಾರ ವೆಲ್ಕಮ್ ಬಾಯ್ ಇಶು ಬಾಯ್. See you. ಹೋಗಲ್ವಾ? ಆಯ್ತು ಏಯ್ ಕುತ್ಕೊಳ್ಳಿ, ಅಲ್ಲೇ ನಿಮ್ಗೆ ಇವಾಗ ಜಾಗ ಇರೋದು. ಕುತ್ಕೊ ಮಗ್ನೆ. ಇಶಾನೆ ಬರ್ಬೇಕಾದ್ರೆ ಈಶಾನ್ ಬರಲ್ಲ, ನಾವೇ ಕಿಶಾನ್. ಬಾಯ್ ಇಶು, ಟಾಟ ಮಾಡು. ಬಾಯ್ ಮಾಡು. ಬಾಯ್ ಮಾಡು. ಹಿಂದೆ ಬರ್ತಾರೆ ಬಾಯ್ ಮಾಡು ಅಲ್ಲಿ. ಬಾಯ್ ಮಾಡು. ಬಾಯ್ ಮಾಡ್ಬಿಡಪ್ಪ. ಬಾಯ್. ಬಾಯ್ ಶಿವ. ಹೋಗೋಣಮ್ಮ. ಗಾಡಿ ಬಹಳ ಇಷ್ಟ ಇದಕ್ಕೆ. ಅಳ್ತಾನೆ ಮತ್ತೆ ಅಳ್ತಾನೆ. ನಾನು ಹತ್ಬೇಕು. ಬಾಯ್ 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 ಅಂಕಲ್. ಬಾಯ್ ಬಾಯ್ ಬಾಯ್. ಬೇಡ ಆಯ್ತು, ಬೇಡ ಬೇಡ. ಟಾಟಾ. ಎಲ್ಲ ವೀಡಿಯೋನೇ ಬಾಯ್ 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 ಬಾಯ್. ಬಾಯ್. ನೋಡಿದ್ರಲ್ಲ, ರಂಜಿತಾ ಅವ್ರ ಮನೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ವ್ಲಾಗ್ ಮಾಡಿ ಅಂತೇಳಿ. ಸೊ ವ್ಲಾಗ್ ಮಾಡಿದ್ದೀನಿ. ಅಂದರೆ ಅವರು 2 ಕಡೆ ಬೆಂಗಳೂರು, ಅಲ್ಲಿ 2 ಕಡೆನೂ ಓಡಾಡ್ಕೊಂಡಿರ್ತಾರೆ. ಅಲ್ಲಿ ಅವ್ರದ್ದು ಕೆಲವೊಂದು ಬಿಸ್ನೆಸ್ ಇದೆ. ಸೊ ಅದನ್ನು ನೋಡ್ಕೊಳಕ್ಕೆ ಇಲ್ಲಿ ಅವಾಗ ಬರ್ತಾ ಇರ್ತಾರೆ. ಈಗ ಬೆಂಗಳೂರು ಅಲ್ಲಿ 2 ಕಡೆನೂ ಓಡಾಡ್ತಿರ್ತಾರೆ. ಸೊ ಈಗ ಬನ್ನಿ ಕಾಮೆಂಟ್ಸ್ ಓದ್ತೀನಿ. ನಾಗಶ್ರೀ ಅವರು ನಮಸ್ತೆ ಸಿಸ್ಟರ್, ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ನಾನು ನಮ್ಮ ಮಲೆನಾಡು ಸೈಡ್ ಬನ್ನಿ, ವ್ಲಾಗ್ಸ್ ಮಾಡಿ ಹಾಕಿ. ನಮ್ಮ ಸೈಡ್ ತುಂಬ ಹಿಡನ್ ಜೆಮ್ ಪ್ಲೇಸಸ್ ಇದೆ. ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಮಲೆನಾಡು ಸೈಡ್ನ ಎಕ್ಸ್ಪ್ಲೋರ್ ಮಾಡಿ ವ್ಲಾಗ್ ಮಾಡಿ ಹಾಕಿ. ನಮ್ಮದು ಮಲೆನಾಡು, ಹಸಿರು ಬೀಡು. ಮಲೆನಾಡು ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ತುಂಬ ಓಡಾಡ್ಬಿಡ್ತೀವಿ. ಇನ್ನೊಂದು ಸ್ವಲ್ಪ ದಿನ ಎಲ್ಲೂ ಓಡಾಡೋದೇ ಬೇಡ ಅನಿಸ್ಬಿಟ್ಟಿದೆ, ಅಷ್ಟು ಓಡಾಡ್ಬಿಡ್ತೀವಿ. ಬರ್ತೀನಿ ಇನ್ನು ಮಳೆ ಸ್ಟಾರ್ಟ್ ಆಯ್ತಲ್ಲ, ಮಲೆನಾಡು ಸೈಡ್ ಬರ್ತೀವಿ. ಕ್ಯೂಟ್ ಯುಕ್ತ, ಯು ಆರ್ ಲೈಕ್ ಮೈ ಡಾಟರ್ ಸನ್ಮಿತಾ. ಕಪ್ಪು ಬಿಳಿ ಅಂತೆಲ್ಲ ಮಾತಾಡಬೇಡ ಮುದ್ದು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಯುಕ್ತ. ನಮ್ಮ ಯುಕ್ತಂಗೆ ಸ್ವಲ್ಪ ಅದನ್ನು ಸ್ವಲ್ಪ ಮಾತಾಡ್ತಾಳೆ, ಕಪ್ಪು ಬೆಳಪು ಅಂತೇಳಿ. ನಾನು ಕಪ್ಪುಗಿದ್ದೀನಿ, ನೀನು ಬೆಳ್ಳಕ್ಕಿದೆಯಾ. ನಾನು ಅದನ್ನು ಎಷ್ಟೊಂದು ಸಲ ಹೇಳ್ತೀನಿ, ಹಂಗೆ ಯೂಸ್ ಮಾಡಬೇಡ ಅಂತೇಳಿ. ಲಕ್ಷ್ಮೀ ವೆಂಕಟೇಶ್ ಅವರು, ನನಗೆ ಒಂದು ಡೌಟ್, ನೀವು ಯಾಕೆ ಊರಲ್ಲಿ ಇಲ್ಲ ಬೆಂಗಳೂರಲ್ಲಿ ಇದ್ದೀರಾ? ರಘು ಅವ್ರ ಅಮ್ಮ ನಿಮ್ಮ ಜೊತೆನೇ ಇದ್ದಾರೆ ಆ್ಯಂಡ್ ಯುವರ್ ವಿಡಿಯೋಸ್ ಸೂಪರ್. ಇಲ್ಲ, ನಾವೀಗ ಹೊಸ್ಪೇಟೆಲಿಗೆ ಯಾರೂ ಇಲ್ಲ, ಎಲ್ಲರೂ ಇಲ್ಲಿಗೆ ಶಿಫ್ಟ್ ಆಗಿ. ಹೊಸ್ಪೇಟೆಲ್ ಅವ್ರದ್ದೊಂದು ಮನೆ ಇದೆ, ಅವ್ರ ಮನೇಲಿ ಅವ್ರ ಚಿಕ್ಕಪ್ಪ ಅವರು ಇದ್ದಾರೆ. ಅದು ಬಿಟ್ಟರೆ ಎಲ್ಲರೂ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಅಷ್ಟೆ. ನೆಕ್ಸ್ಟ್ ಬೇಬಿ ಯಾವಾಗ ಸಿಸೋ? ಬಿಗ್ ಫ್ಯಾನ್. ನೆಕ್ಸ್ಟ್ ಬೇಬಿ ಪ್ಲ್ಯಾನ್ ಅಂತೂ ಸದ್ಯಕ್ಕೆ ಮಾಡ್ತಾ ಇಲ್ಲ. ಮಗು ಬೇಡ, ಸಾಕು ಒಬ್ಬಳೇ ಅಂತ ಅನ್ನಿಸ್ತಾ ಇದೆ ಒಂದು ಕಡೆ. ಸದ್ಯಕ್ಕಿಲ್ಲ ಗೈಸ್. ಅಕ್ಕ ರಂಜಿತಾ ಅಕ್ಕ ಆ್ಯಂಡ್ ರಾಧಾ ಅಕ್ಕಂದು ವೆಡ್ಡಿಂಗ್ ಆಲ್ಬಮ್ ತೋರಿಸಿ.
ನಾನು ನೆಕ್ಸ್ಟ್ ಅವ್ರ ಮನೆಗೆಲ್ಲ ಹೋದಾಗ ತೋರಿಸ್ತೀನಿ. ಓಕೆ. ಆಯ್ ಸಿಸ್ಟರ್, ನಿಮ್ಮನ್ನು ಪಿಂಕಿ ಮತ್ತು ರಾಧಾ ಅವರು ಯಾಕೆ ಅಕ್ಕ ಅಂತ ಕರೀತಾರೆ? ಅತ್ತಿಗೆ ಯಾಕೆ ಅನ್ನಲ್ಲ? ಪ್ಲೀಸ್ ರಿಪ್ಲೈ ಮಾಡಿ ಸಿಸ್ಟರ್. ನನಗೂ ಕೇಳಿ ಕೇಳಿ ಸಾಕಾಗಿದೆ. ಇಲ್ಲೇ ಇರಲ್ಲ ನೋಡಿ, ಬಾರ ಇಲ್ಲಿ. ಹೇಳಿದ ಅರ್ಥ ಆಯ್ತಾ? ಒಂದಿನಾದರೂ ಅದಕ್ಕೆ ಅಂತ ಕರಿತೀನಿ. ನಾಚಿಕೆ ಮನೆ ಮರ್ಯಾದೆ ಇಲ್ಲ. ನಾನು ಎಷ್ಟು ಚೆನ್ನಾಗಿ ನಿಮ್ಮನ್ನು ಪಿಂಕಿ ರಾಧಾ ಅಂತ ಬಾಯ್ಬಿಟ್ಟು ಕರೀತೀನಿ. ಒಂದಿನಾದರೂ ಅದಕ್ಕೆ ನೇತ್ರ ನೀನು ಇವಳೆ ನಾನು ನೇತ್ರ ಅಂದರೆ ಅನ್ಬೇಡ ಅಕ್ಕ, ನನಗೆ ಇಷ್ಟ ಆಗಲ್ಲ ಅಂತಾಳೆ. ನೀ ನನ್ನ ಹೆಂಗಿಂದ ಅದಕ್ಕೆ ಅಂತ ಕರಿ. ಅರ್ಥ ಆಯ್ತಾ? ಏನಂತೀಯ? ಅದಕ್ಕೆ ಓಕೆ. ನಮ್ಮ ಚಾನಲ್ ಇವಾಗ ನಾನು ಈಗ ರಿಪ್ಲೈ ಹಿಂಗೆ ಕೊಟ್ಟಿನಲ್ಲ, ಇದಕ್ಕೂ ಪಿಂಕಿಗೆ ಎಷ್ಟು ಆಟಿಟ್ಯೂಡ್ ನೋಡಿ. ನಾನು ಎರಡಕ್ಕೆ ಹಾಕೊಂಡಿನಿ ಅಂದ್ರೆ ಅಲ್ಲಿ ಕಾಣತ್ತೆ ಅಂದ್ಬಿಟ್ಟು ಹಿಂಗೆ ಮಾತಾಡಿದ್ರೆ ಅಷ್ಟೇ. ಓಕೆ. ಅವ್ರ ಪಾಪ ಬ್ರಷ್ ಮಾಡೋದೇ 2 ದಿನಕ್ಕೆ ಒಂದ್ಸಲ. ಸೊ ಅಷ್ಟೇ ಗೈಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಮಿಸ್ಸಸ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಬಾಯ್.